ಹಿಂದೂ, ಸಿಖ್, ಬೌದ್ಧ ಧರ್ಮ ಹೊರತುಪಡಿಸಿ ಬೇರೆ ಧರ್ಮಗಳಿಗೆ ಮತಾಂತರಗೊಂಡವರು ಎಸ್ಸಿ ಸ್ಥಾನಮಾನವನ್ನು ಕಳೆದುಕೊಳ್ಳಲಿದ್ದಾರೆ. ಹೀಗಂತ ಸುಪ್ರೀಂ ಕೋರ್ಟ್ ಮಹತ್ವದ ಆದೇಶವನ್ನು ನೀಡಿದೆ. ನ್ಯಾಯಮೂರ್ತಿ PK ಮಿಶ್ರಾ ಹಾಗೂ ಅನ್ಸಾರಿಯಾ ಪೀಠ ಈ ಆದೇಶವನ್ನು ನೀಡಿದೆ. ಕಳೆದ ವರ್ಷ ಆಂಧ್ರ ಹೈಕೋರ್ಟ್ ನೀಡಿದ್ದ ತೀರ್ಪನ್ನು ಸುಪ್ರೀಂ ಕೋರ್ಟ್ ಎತ್ತಿ ಹಿಡಿದಿದೆ. ಕ್ರೈಸ್ತ ಧರ್ಮಕ್ಕೆ ಮತಾಂತರವಾದ ದಲಿತ ವ್ಯಕ್ತಿ SC/ST ಕಾಯ್ದೆ ಬಳಸುವುದಕ್ಕೆ ಸಾಧ್ಯ ಇಲ್ಲ ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ. 5 ದಿನ ಇರಾನ್ನ ವಿದ್ಯುತ್ ಸ್ಥಾವರ ಹಾಗೂ ತೈಲ ಘಟಕಗಳ ಮೇಲೆ ದಾಳಿ ಮಾಡುವುದಿಲ್ಲ ಅಂತ ಟ್ರಂಪ್ ಹೇಳಿದರು. ಈ ಬೆನ್ನಲ್ಲೇ IRGCಗೆ ಸೇರಿದ 50ಕ್ಕೂ ಹೆಚ್ಚು ನೆಲೆಗಳ ಮೇಲೆ ಇಸ್ರೇಲ್ ಹಾಗೂ ಅಮೆರಿಕ ದಾಳಿ ನಡೆಸಿವೆ. ಈವರೆಗೆ 3,000ಕ್ಕೂ ಹೆಚ್ಚು ದಾಳಿ ನಡೆಸಲಾಗಿದೆ ಅಂತ ಇಸ್ರೇಲ್ನ IDF Xನಲ್ಲಿ ಪೋಸ್ಟ್ ಮಾಡಿದೆ. ಇರಾನ್ ಜೊತೆಗಿನ ಯುದ್ಧದ ಬಗ್ಗೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಪ್ರಧಾನಿ ಮೋದಿಗೆ ಕರೆ ಮಾಡಿ ಮಾತನಾಡಿದ್ದಾರೆ. ಮಧ್ಯಪ್ರಾಚ್ಯದ ಪರಿಸ್ಥಿತಿ, ಹಾರ್ಮುಜ್ ಜಲಸಂಧಿ ಮುಕ್ತವಾಗಿರುವ ಪ್ರಾಮುಖ್ಯತೆ ಸೇರಿ ಹಲವು ವಿಚಾರಗಳ ಬಗ್ಗೆ ಚರ್ಚೆ ನಡೆಸಿದ್ದಾರೆ. ಹೀಗಾಗಿ ಭಾರತದಲ್ಲಿನ ತೈಲ ಕೊರತೆ ನಿವಾರಣೆಯ ನಿರೀಕ್ಷೆ ಮೂಡಿದೆ. ಮಧ್ಯಪ್ರಾಚ್ಯದಲ್ಲಿ ಭೀಕರ ಯುದ್ಧದ ಹಿನ್ನೆಲೆಯಲ್ಲಿ ಭಾರತದ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಸೇನಾಧಿಕಾರಿಗಳ ಸಭೆ ನಡೆಸಿದ್ದಾರೆ. ಸಭೆಯಲ್ಲಿ CDS ಜನರಲ್ ಅನಿಲ್ ಚೌಹಾಣ್, 3 ಸೇನೆಗಳ ಮುಖ್ಯಸ್ಥರು, DRDO ಅಧ್ಯಕ್ಷ ಡಾಕ್ಟರ್ ಸಮೀರ್ ಕಾಮತ್ ಭಾಗಿಯಾಗಿದ್ದರು. ಮಧ್ಯಪ್ರಾಚ್ಯ ದೇಶಗಳಿಂದ ಮತ್ತೆರಡು ತೈಲ ಹಡಗುಗಳು ಭಾರತದತ್ತ ಬರ್ತಾ ಇವೆ. ಜಗ್ವಸಂತ್ ಹಾಗೂ ಪೈನ್ ಗ್ಯಾಸ್ ಹಡಗುಗಳಲ್ಲಿ ಒಟ್ಟು 92,612.59 ಮೆಟ್ರಿಕ್ ಟನ್ LPG ಇದೆ. ಈಗಾಗಲೇ ಹಾರ್ಮುಜ್ ಜಲಸಂಧಿಯನ್ನ ಈ ಹಡಗುಗಳು ದಾಟಿದ್ದು ಮಾರ್ಚ್ 28ರ ಒಳಗಡೆ ಭಾರತಕ್ಕೆ ತಲುಪುವ ಸಾಧ್ಯತೆ ಇದೆ. ಯುದ್ಧ ಸಂಘರ್ಷದ ಮಧ್ಯೆ ಹಿಮಾಚಲ ಪ್ರದೇಶದ ಕಾಂಗ್ರೆಸ್ ಸರ್ಕಾರ ಪೆಟ್ರೋಲ್ ಡೀಸೆಲ್ ಮೇಲಿನ ವ್ಯಾಟ್ ದರವನ್ನು ಹೆಚ್ಚಳ ಮಾಡಿದೆ. ಇದರ ಪರಿಣಾಮವಾಗಿ ಪ್ರತಿ ಲೀಟರ್ಗೆ ₹5 ಹೆಚ್ಚಳವಾಗಿದೆ. ಸರ್ಕಾರದ ನಿರ್ಧಾರದ ವಿರುದ್ಧ ಬಿಜೆಪಿ ಸದನವನ್ನು ಬಹಿಷ್ಕರಿಸಿ ಆಕ್ರೋಶವನ್ನು ಹೊರಹಾಕಿದೆ. ಮಧ್ಯಪ್ರಾಚ್ಯ ಯುದ್ಧದಿಂದಾಗಿ ಫಿಲಿಪೈನ್ಸ್ನಲ್ಲಿ ರಾಷ್ಟ್ರೀಯ ಇಂಧನ ತುರ್ತು ಸ್ಥಿತಿಯನ್ನು ಘೋಷಿಸಲಾಗಿದೆ. ಅಧ್ಯಕ್ಷ ಫರ್ಡಿನಾಂಡ್ ಮಾರ್ಕೋಸ್ ದೇಶದ ಇಂಧನ ಭದ್ರತೆ ಕಾಪಾಡುವುದು ನಮ್ಮ ಗುರಿ ಅಂತ ಹೇಳಿದ್ದಾರೆ. ಇದು ಯುದ್ಧದಿಂದಾಗಿ ಇಂಧನಕ್ಕೆ ತುರ್ತು ಪರಿಸ್ಥಿತಿ ಘೋಷಿಸಿದ ಮೊದಲ ದೇಶವಾಗಿದೆ. ಅಮೆರಿಕ ಮತ್ತು ಇಸ್ರೇಲ್ ದಾಳಿಗೆ ಬಲಿಯಾಗಿದ್ದ ಇರಾನ್ನ ಭದ್ರತಾ ಕಾರ್ಯದರ್ಶಿ ಅಲಿ ಲಾರಿಜಾನಿ ಸ್ಥಾನಕ್ಕೆ ಹೊಸ ನಾಯಕರ ನೇಮಕವಾಗಿದೆ. ತನ್ನ ಸುಪ್ರೀಂ ರಾಷ್ಟ್ರೀಯ ಭದ್ರತಾ ಮಂಡಳಿಯ ಕಾರ್ಯದರ್ಶಿಯಾಗಿ ಮೊಹಮ್ಮದ್ ಬಘರ್ ಅವರನ್ನ ನೇಮಕ ಮಾಡಿದೆ. ಇವರು IRGCಯ ಮಾಜಿ ಕಮಾಂಡರ್ ಆಗಿದ್ದರು. ಯುದ್ಧದ ಮಧ್ಯೆ ಹಣದುಬ್ಬರ ತಡೆಗೆ ಇರಾನ್ ಸರ್ಕಾರ 10 ಮಿಲಿಯನ್ ಮೌಲ್ಯದ ಹೊಸ ರಿಯಾಲ್ ನೋಟ್ಗಳನ್ನು ಬಿಡುಗಡೆ ಮಾಡಿದೆ. ಇದು ಈವರೆಗೂ ಬಿಡುಗಡೆಯಾದ ಅತ್ಯಧಿಕ ಮುಖಬೆಲೆಯ ನೋಟು ಎನ್ನಲಾಗಿದೆ. ಈ ನೋಟು ಭಾರತೀಯ ರೂಪಾಯಿ ಲೆಕ್ಕದಲ್ಲಿ ₹650 ಮೌಲ್ಯವನ್ನು ಹೊಂದಿದೆ. ಮಧ್ಯಪ್ರಾಚ್ಯದಲ್ಲಿ ಯುದ್ಧದ ಮಧ್ಯೆ ಅಮೆರಿಕದ ಟೆಕ್ಸಾಸ್ನ ಪೋರ್ಟ್ ಆರ್ಥರ್ನ ತೈಲ ಶುದ್ಧೀಕರಣ ಘಟಕದಲ್ಲಿ ಭಾರೀ ಸ್ಫೋಟ ಸಂಭವಿಸಿದೆ. ಇದು ಅಮೆರಿಕದ ಅತಿದೊಡ್ಡ ತೈಲ ಶುದ್ಧೀಕರಣ ಘಟಕವಾಗಿದೆ. ಇಲ್ಲಿ ದಿನಕ್ಕೆ 4,35,000 ಬ್ಯಾರಲ್ ತೈಲ ಶುದ್ಧೀಕರಣ ಮಾಡಲಾಗ್ತಾ ಇತ್ತು. ರಾಜ್ಯದಲ್ಲಿ ಬೈ ಎಲೆಕ್ಷನ್ ಚುನಾವಣಾ ಕಣ ರಂಗೇರಿದೆ. ದಾವಣಗೆರೆಯ ದಕ್ಷಿಣ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಶ್ರೀನಿವಾಸ್ ದಾಸ್ ಕರಿಯಪ್ಪ ಭರ್ಜರಿ ಕ್ಯಾಂಪೇನ್ ಮಾಡಿದ್ದಾರೆ. ಅಲ್ಪಸಂಖ್ಯಾತರಿಂದ ಕಾಂಗ್ರೆಸ್ ಟಿಕೆಟ್ ಕೈತಪ್ಪಿದ ಹಿನ್ನೆಲೆಯಲ್ಲಿ ಅವರ ಮತ ಸೆಳೆಯುವುದಕ್ಕೆ ಬಿಜೆಪಿ ಸರ್ಕಸ್ ಮಾಡ್ತಾ ಇದೆ. ದಾವಣಗೆರೆ ದಕ್ಷಿಣ ಕ್ಷೇತ್ರಕ್ಕೆ ಅಲ್ಪಸಂಖ್ಯಾತರಿಗೆ ಟಿಕೆಟ್ ಕೈತಪ್ಪಿದ್ರಿಂದ ಭಿನ್ನಮತ ತೀವ್ರಗೊಂಡಿದೆ. ಹೀಗಾಗಿ ಬಂಡಾಯ ಶಮನಕ್ಕೆ ವಿಧಾನಸೌಧದ CLP ಕಚೇರಿಯಲ್ಲಿ ಸಭೆ ನಡೆಸಲಾಗಿದೆ. ಸಚಿವ ಜಮೀರ್ ಅಹಮದ್ ಖಾನ್ ನೇತೃತ್ವದಲ್ಲಿ ನಡೆದಂತಹ ಸಭೆಯಲ್ಲಿ ಮುಸ್ಲಿಂ ನಾಯಕರ ಮನವೊಲಿಕೆಗೆ ಕಸರತ್ತು ನಡೆದಿದೆ. ರಾಜ್ಯದಲ್ಲಿ ಪಡಿತರ ಚೀಟಿ ಆದಾಯ ಮಿತಿ ಹೆಚ್ಚಳದ ಬಗ್ಗೆ ವಿಧಾನಸಭೆಯಲ್ಲಿ ಗಂಭೀರ ಚರ್ಚೆ ನಡೆಸಲಾಗಿದೆ. ನಗರಕ್ಕೆ ₹50, ಗ್ರಾಮೀಣಕ್ಕೆ ₹70ರಷ್ಟು ಪ್ರಯಾರಿಟಿ ಕಾರ್ಡ್ಗಳನ್ನು ನೀಡುವುದಕ್ಕೆ ಶಾಸಕ ಅಶ್ವಥ್ ನಾರಾಯಣ ಒತ್ತಾಯ ಮಾಡಿದ್ದಾರೆ. ಇದಕ್ಕೆ ಉತ್ತರಿಸಿದ ಸಚಿವ KH ಮುನಿಯಪ್ಪ ಪರಿಶೀಲಿಸಿ ಕ್ರಮ ಕೈಗೊಳ್ತೀವಿ ಅಂತ ಹೇಳಿದ್ದಾರೆ. ರಾಜ್ಯದ ಡ್ರಗ್ಸ್ ಹಾವಳಿ ಬಗ್ಗೆ ವಿಧಾನಸಭೆಯಲ್ಲಿ ಗಂಭೀರ ಚರ್ಚೆ ನಡೆದಿದೆ. ಡ್ರಗ್ಸ್ ಹಾವಳಿ ಬಗ್ಗೆ ಬಿಜೆಪಿಯ ಶಾಸಕ ಸುರೇಶ್ ಕುಮಾರ್ ಪ್ರಸ್ತಾಪ ಮಾಡಿದರು. ಸದನಕ್ಕೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಉತ್ತರವನ್ನು ಕೊಟ್ಟರು. ನಿನ್ನೆ ತಿರುಪತಿಯಿಂದ ಮಳವಳ್ಳಿಗೆ 350 kgಯಷ್ಟು ಗಾಂಜಾ ಬಂದಿದೆ. ಡ್ರಗ್ಸ್ ತಡೆಗೆ ಎಲ್ಲ ಕ್ರಮಗಳನ್ನು ಕೈಗೊಳ್ತಾ ಇದ್ದೀವಿ ಅಂತ ಪರಮೇಶ್ವರ್ ಹೇಳಿದರು. ರಾಜ್ಯದಲ್ಲಿ ಅಕಾಲಿಕ ಮಳೆಯ ಅಬ್ಬರ ಮುಂದುವರೆದಿದೆ. ಹಾವೇರಿ, ಕಾರವಾರ, ಹುಬ್ಬಳ್ಳಿ ಹಾಗೂ ಬೆಳಗಾವಿಯಲ್ಲಿ ಗುಡುಗು ಸಹಿತ ಆಲಿಕಲ್ಲು ಮಳೆ ಸುರಿದಿದೆ. ಬೆಳಗಾವಿಯಲ್ಲಂತೂ ಅಪರ ಜಿಲ್ಲಾಧಿಕಾರಿ ಕೊಠಡಿಗೂ ನೀರು ನುಗ್ಗಿ ಅವಾಂತರ ಸೃಷ್ಟಿಯಾಗಿದೆ. ಕಳೆದ 13 ವರ್ಷಗಳಿಂದ ಕೋಮಾದಲ್ಲಿದ್ದ ಹರೀಶ್ ರಾಣಾ ನಿಧನರಾಗಿದ್ದಾರೆ. ಮಾರ್ಚ್ 11ರಂದು ಹರೀಶ್ ಕುಟುಂಬದ ಮನವಿಯಂತೆ ಸುಪ್ರೀಂ ಕೋರ್ಟ್ ದಯಾಮರಣಕ್ಕೆ ಅನುಮತಿಯನ್ನು ನೀಡಿತು. ಅದರಂತೆ ಏಮ್ಸ್ ವೈದ್ಯರ ತಂಡ ದಯಾಮರಣ ಪ್ರಕ್ರಿಯೆಯನ್ನು ಪೂರ್ಣಗೊಳಿಸಿದೆ.
ಹರೀಶ್ ರಾಣಾ ಮೃತ ಅವರ ದಯಾಮರಣಕ್ಕೆ ಅರ್ಜಿಯನ್ನು ಸಲ್ಲಿಸಿದ್ರು. ಸುದೀರ್ಘ ಕಾಲದಿಂದ ಕೋಮಾದಲ್ಲಿದ್ದಂತಹ ಹರೀಶ್ ರಾಣಾ ಅವರ ದಯಾಮರಣಕ್ಕೆ ಸುಪ್ರೀಂ ಕೋರ್ಟ್ನ ಮೂಲಕವಾಗಿ ಒಪ್ಪಿಗೆಯನ್ನು ಅವರ ಕುಟುಂಬ ಪಡ್ಕೊಂಡಿತ್ತು. ಕುಟುಂಬದೆಲ್ಲ ಸದಸ್ಯರು ಸೇರಿ ಅವರಿಗೆ ವಿದಾಯವನ್ನು ಹೇಳಿದರು. ಜಗತ್ತಿನ ಅತ್ಯಂತ ಹೆಚ್ಚು ವಾಯುಮಾಲಿನ್ಯ ದೇಶಗಳ ಪಟ್ಟಿಯಲ್ಲಿ ಪಾಕಿಸ್ತಾನ ಮೊದಲ ಸ್ಥಾನದಲ್ಲಿದೆ. ಸ್ವಿಟ್ಜರ್ಲೆಂಡ್ನ ವಾಯು ಗುಣಮಟ್ಟ ಪರಿಶೀಲನಾ ಸಂಸ್ಥೆ IQ-AIR ವಾರ್ಷಿಕ ವರದಿಯನ್ನು ನೀಡಿದೆ. ಇದರಲ್ಲಿ ಪಾಕಿಸ್ತಾನ ಮೊದಲ ಸ್ಥಾನದಲ್ಲಿದ್ದರೆ ಬಾಂಗ್ಲಾ, ತಜಿಕಿಸ್ತಾನ ನಂತರದ ಸ್ಥಾನಗಳಲ್ಲಿದೆ. ಭಾರತ 6ನೇ ಸ್ಥಾನದಲ್ಲಿದೆ. ಕೊಲಂಬಿಯಾದಲ್ಲಿ 125 ಸೈನಿಕರಿಂದ ವಾಯುಪಡೆ ವಿಮಾನ ಪತನಗೊಂಡಿದೆ. ಶಸ್ತ್ರಾಸ್ತ್ರ ಮತ್ತು ಸೈನಿಕರನ್ನು ಹೊತ್ತೊಯ್ತಾ ಇದ್ದ C-130 ಹರ್ಕ್ಯುಲಸ್ ವಿಮಾನ ಪೆರು ಗಡಿಯ ಅರಣ್ಯದಲ್ಲಿ ನೆಲಕ್ಕಪ್ಪಳಿಸಿದೆ. ಘಟನೆಯಲ್ಲಿ 66 ಮಂದಿ ಸೈನಿಕರು ಸಾವಿಗೀಡಾಗಿದ್ದಾರೆ. ಈಗ ಸುದ್ದಿಗಳನ್ನು ವಿವರವಾಗಿ ನೋಡ್ತಾ ಹೋಗೋಣ. ಇರಾನ್ನಲ್ಲಿರುವ ಇಂಧನ ಹಾಗೂ ವಿದ್ಯುತ್ ಉತ್ಪಾದನಾ ಘಟಕಗಳ ಮೇಲೆ ದಾಳಿ ಮಾಡಬೇಡಿ, 5 ದಿನ ಸುಮ್ಮನಿರಿ ಅಂತ ನಿನ್ನೆಯಷ್ಟೇ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಹೇಳಿದರು. ಹಾಗಿದ್ರೂ ಮಧ್ಯಪ್ರಾಚ್ಯದಲ್ಲಿ ಯುದ್ಧ ನಿಂತಿಲ್ಲ. ಇರಾನ್ ಮೇಲೆ ಇಸ್ರೇಲ್ ಮೇಲೆ ಇರಾನ್ ಭೀಕರ ಕ್ಷಿಪಣಿ ದಾಳಿಗಳನ್ನು ನಡೆಸಿದೆ. ಇನ್ನೊಂದು ಕಡೆ ಕದನ ವಿರಾಮ ಮಾತುಕತೆಗೆ ಇರಾನ್ ಕೂಡ ಒಪ್ಪಿಗೆಯನ್ನು ಸೂಚಿಸಿತ್ತು. ಇದಕ್ಕೆ ವೇದಿಕೆ ರೆಡಿಯಾಗುವಂಥ ಲಕ್ಷಣಗಳು ಗೋಚರಿಸ್ತಾ ಇದ್ದಾವೆ. 25ನೇ ದಿನ ಕೊಲ್ಲಿ ಕಾಳಗದಲ್ಲಿ ಏನೆಲ್ಲ ಆಗ್ತಾ ಇದೆ, ಏನೆಲ್ಲ ಬೆಳವಣಿಗೆಗಳು ನಡೆದಿದ್ದಾವೆ ಅನ್ನೋದು ನಿಮಗೆ ತೋರಿಸ್ತೀವಿ. ಮಧ್ಯಪ್ರಾಚ್ಯದಲ್ಲಿ ಮಹಾಯುದ್ಧ ನಿಲ್ಲುವ ಲಕ್ಷಣಗಳೇ ಗೋಚರಿಸುತ್ತಿಲ್ಲ. ಟ್ರಂಪ್ ಕದನ ವಿರಾಮದ ಘೋಷಣೆ ಮಧ್ಯೆಯೂ ಇರಾನ್ ಮೇಲೆ ಇಸ್ರೇಲ್ ಮೇಲೆ ಇರಾನ್ ದಾಳಿ ಪ್ರತಿದಾಳಿಗಳು ನಡೆಯುತ್ತಲೇ ಇವೆ. ಕಳೆದ ರಾತ್ರಿಯ ದಾಳಿಯ ದೃಶ್ಯಗಳು ರಣಭೀಕರವಾಗಿವೆ. ಇರಾನ್ನ ಇಂಧನ ಕೇಂದ್ರ ಗುರಿಯಾಗಿಸಿ ದಾಳಿ ಮಾಡಲ್ಲ ಅಂತ ಅಮೆರಿಕ ಹೇಳಿದ್ರೂ ಕೂಡ ಇಸ್ರೇಲ್ ಮಾಡಿದೆ. ಇಸ್ಫಹಾನ್ ಮತ್ತು ಕೊರಮ್ಶಹರ್ ತೈಲ ಘಟಕದ ಮೇಲೆ ದಾಳಿ ಮಾಡಿದ್ದು ಧಗಧಗನೆ ಹೊತ್ತಿ ಉರಿದಿವೆ. ಕುವೈತ್ ಮೇಲೆ ಕ್ಷಿಪಣಿ ಡ್ರೋನ್ಗಳಿಂದ ಇರಾನ್ ದಾಳಿ ಮಾಡಿದೆ. ಇರಾನ್ ಕ್ಷಿಪಣಿ ಡ್ರೋನ್ ಹೊಡೆದುರುಳಿಸಿದ ಇಸ್ರೇಲ್ ವಿದ್ಯುತ್ ಪ್ರಸರಣದ ಘಟಕ ಮೇಲಿನ ದಾಳಿಯಿಂದ ವಿದ್ಯುತ್ ಕಟ್ಟಾಗಿದೆ. ಇಸ್ರೇಲ್ನ ಟೆಲ್ ಅವೀವ್ ಮೇಲೆ ಇರಾನ್ ಕ್ಷಿಪಣಿ ದಾಳಿ ಮಾಡಿದೆ. ಇಸ್ರೇಲ್ ಮಿಲಿಟರಿ ನೆಲೆಗಳ ಮೇಲೂ ದಾಳಿ ಆಗುತ್ತಲೇ ಇದೆ. ಇಸ್ರೇಲ್ ಮಿಲಿಟರಿಯ ಹಲವು ಯೋಧರು ಸಾವನ್ನಪ್ಪಿದ್ದಾರೆ. ಇಸ್ರೇಲ್ನ ಜೆರುಸಲೆಂ ಮೇಲೆ ಇರಾನ್ ದಾಳಿ ನಡೆಸುತ್ತಿದೆ. ಬೃಹತ್ ಕಟ್ಟಡದ ಮೇಲೆ ಇರಾನ್ ಬ್ಯಾಲಿಸ್ಟಿಕ್ ಕ್ಷಿಪಣಿ ಹಾಗೂ ಡ್ರೋನ್ಗಳಿಂದ ದಾಳಿ ಮಾಡಿದೆ. ಅಮೆರಿಕ ಇಂಧನ ಟ್ಯಾಂಕರ್ ಮೇಲೆ ಇರಾನ್ ದಾಳಿ ಮಾಡಿದೆ. ಪರ್ಷಿಯನ್ ಕೊಲ್ಲಿಯಲ್ಲಿ IRGC ಪಡೆ ದಾಳಿ ಮಾಡಿದ್ದು ಸಮುದ್ರದಲ್ಲಿದ್ದ US ಇಂಧನ ಟ್ಯಾಂಕರ್ ಉಡೀಸಾಗಿದೆ. ಹೆಜ್ಬುಲ್ಲಾ ಮೇಲೆ ಇಸ್ರೇಲ್ ನಿರಂತರ ದಾಳಿ ಮಾಡಿದೆ. ಸೌತ್ ಬೈರುತ್ನ 7 ಪ್ರದೇಶಗಳ ಮೇಲೆ ಅಟ್ಯಾಕ್ ಮಾಡಿದ್ದು ಹಲವು ಕಟ್ಟಡಗಳು ಧ್ವಂಸವಾಗಿವೆ, 2 ಸಾವಾಗಿದೆ. ರಾತ್ರಿ ಇಡೀ ಭೀಕರ ದಾಳಿ ಬಳಿಕವೂ ಬೆಳಕಾದ ಮೇಲೂ ಇರಾನ್ ಪಡೆಗಳು ಮುಗಿಬಿದ್ದಿವೆ. ಇಸ್ರೇಲ್ನ ಟೆಲ್ ಅವೀವ್ನ ಕಟ್ಟಡಗಳು ಟಾರ್ಗೆಟ್ ಆಗಿದ್ದು ಬ್ಯಾಲಿಸ್ಟಿಕ್ ಕ್ಷಿಪಣಿ ಘಟಕಗಳ ಮೇಲೆ ದಾಳಿ ಮಾಡಿ ಧ್ವಂಸ ಮಾಡಲಾಗಿದೆ. ದಾಳಿಯಲ್ಲಿ 6 ಜನರಿಗೆ ಗಾಯಗಳಾಗಿವೆ. ಯುದ್ಧದ ಭೀಕರತೆ ದಿನೇ ದಿನೇ ಹೆಚ್ಚಾಗುತ್ತಿರುವಾಗಲೇ ಡೊನಾಲ್ಡ್ ಟ್ರಂಪ್ ಹಾಕಿರುವ ಡೆಡ್ಲೈನ್ ರಹಸ್ಯ ಏನು ಎಂಬೆಲ್ಲ ಚರ್ಚೆಗಳೂ ಇದೀಗ ಹುಟ್ಕೊಂಡಿದೆ. ಇರಾನ್ಗೆ 5 ದಿನಗಳ ಡೆಡ್ಲೈನ್ ಕೊಟ್ಟಿರುವ ಹಿಂದೆ ಮೆಗಾ ಪ್ಲಾನ್ ಏನಾದರೂ ಇದೆಯಾ ಎಂಬ ಪ್ರಶ್ನೆಗಳೂ ಎದ್ದಿವೆ. ಪಶ್ಚಿಮ ಏಷ್ಯಾದಲ್ಲಿ ಮತ್ತಷ್ಟು ಶಕ್ತಿ ಹೆಚ್ಚಿಸಲು ಟ್ರಂಪ್ ಪ್ಲಾನ್ ಮಾಡಿದ್ದಾರೆ. ಶುಕ್ರವಾರದೊಳಗೆ ಪಶ್ಚಿಮ ಏಷ್ಯಾಕ್ಕೆ ಅಮೆರಿಕಾದ ನೌಕಾಪಡೆ ಎಂಟ್ರಿ ಕೊಡುವ ಪ್ಲಾನ್ ಇದೆಯಾ ಅಂತಾನೂ ಚರ್ಚೆಗಳು ಆಗ್ತಿವೆ.
ಪಶ್ಚಿಮ ಏಷ್ಯಾದತ್ತ ಸಾವಿರಾರು ನೌಕಾಪಡೆಗಳು ಎಂಟ್ರಿ ಕೊಡುತ್ತಿದ್ದು ತನ್ನ ಮಿಲಿಟರಿ ಶಕ್ತಿ ಹೆಚ್ಚಿಸಿಕೊಳ್ಳಲು ಟ್ರಂಪ್ ಮಾಸ್ಟರ್ ಪ್ಲಾನ್ ಮಾಡಿದ್ದಾರೆ ಎಂದೇ ಹೇಳಲಾಗ್ತಿದೆ. ಅಮೆರಿಕಾದೊಂದಿಗೆ ಇಸ್ರೇಲ್ ಸೇನಾಪಡೆಗಳೂ ಕೂಡ ಹಾರ್ಮುಜ್ ಸುತ್ತ ಜಮಾವಣೆಯಾಗ್ತಿವೆ. Iran's air defenses have been rendered useless. Their navy is lying at the bottom of the sea. Today we hit the other part of their navy in the Caspian Sea. Their air force is nearly destroyed. As far as the oil prices rising, spikes, you know what a spike is? You know what a spike is? It goes up and goes down. The Americans are working very hard, and we're trying to help them in every way that we can to open the straits of Hormuz. And if they succeed, which I think they will, then oil prices will come down. ಅಮೆರಿಕ ಜೊತೆ ಮಾತುಕತೆಗೆ ಇರಾನ್ ಒಪ್ಪಿಗೆ. ಟ್ರಂಪ್ ಜೊತೆ ಮಾತುಕತೆಗೆ ಮುಜ್ತಬಾ ಖಮೇನಿ ಒಪ್ಪಿಗೆ. ಟ್ರಂಪ್ ಡೆಡ್ಲೈನ್, ಸಾವಿರಾರು ನೌಕಾಪಡೆ ಜಮಾವಣೆಗೆ ಹೆದರಿತ ಇರಾನ್ ಎಂಬ ಪ್ರಶ್ನೆ ಇದೀಗ ಸಹಜವಾಗೇ ಎದ್ದಿದೆ. ಹೀಗಾಗಿ ಅಮೆರಿಕಾದೊಂದಿಗೆ ಇರಾನ್ ಸಂಧಾನದ ಮಾತುಕತೆಗೆ ಮುಂದಾಗಿದೆ. ಕೊಲ್ಲಿ ರಾಷ್ಟ್ರಗಳ ಯುದ್ಧ ಶಮನಗೊಳಿಸುವ ಯತ್ನಗಳು ನಡೆದಿದ್ದು ಟ್ರಂಪ್ ಜೊತೆ ಮಾತುಕತೆಗೆ ಮುಜ್ತಬಾ ಖಮೇನಿ ಒಪ್ಪಿಗೆ ಸೂಚಿಸಿದ್ದಾರೆ ಎಂದೇ ಹೇಳಲಾಗ್ತಿದೆ. ಆದರೆ ಮಾತುಕತೆ ವೇಳೆ ಟ್ರಂಪ್ ಹಾಕುವ ಷರತ್ತುಗಳನ್ನು ಒಪ್ಪಿಕೊಳ್ತಾರಾ ಖಮೇನಿ ಎಂಬ ಅನುಮಾನ ಮೂಡಿದೆ. ಸಂಧಾನದ ಪ್ರಾಥಮಿಕವಾಗಿ ವೈಟ್ ಹೌಸ್, ಟೆಹರಾನ್ ನಡುವೆ ಈಗಾಗಲೇ ಒಂದು ಸುತ್ತಿನ ಮಾತುಕತೆ ನಡೆದಿದೆ. ಟ್ರಂಪ್ ಖಮೇನಿ ಜೊತೆ ನೇರ ಮಾತುಕತೆಗಳ ಸಾಧ್ಯತೆಗಳಿದ್ದು ಆ ಮಾತುಕತೆ ಸಕ್ಸಸ್ ಆಗುತ್ತಾ ಎಂಬುದು ಇದೀಗ ಕುತೂಹಲದ ಸಂಗತಿಯಾಗಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಇನ್ನು ಈ ಯುದ್ಧದಿಂದಾಗಿ LPG, ಪೆಟ್ರೋಲ್, ಡೀಸೆಲ್ ಮತ್ತು ರಸಗೊಬ್ಬರಕ್ಕೂ ಕೂಡ ಕಂಟಕ ಎದುರಾಗ್ತಾ ಇದೆ. ಈ ಕಂಟಕವನ್ನು ನಿಭಾಯಿಸುವುದಕ್ಕೆ ಭಾರತದ ಎಲ್ಲ ನಾಗರಿಕರು ಒಗ್ಗಟ್ಟಾಗಿ ಸಹಕಾರ ಕೊಡಬೇಕು ಅಂತ ಪ್ರಧಾನಿ ಮೋದಿ ಇವತ್ತು ರಾಜ್ಯಸಭೆಯಲ್ಲಿ ಮನವಿ ಮಾಡಿದ್ದಾರೆ. ಕೋವಿಡ್ ಟೈಮ್ನಲ್ಲಿ ಸಹಕಾರ ನೀಡಿದಂತೆ ಈ ಬಾರಿಯೂ ಕೂಡ ಸಹಕಾರ ಕೊಡಬೇಕು ಅಂತ ವಿನಂತಿಸಿದ್ದಾರೆ. ಆದರೆ ಕೇಂದ್ರ ಸರ್ಕಾರ ತೈಲ ಬಿಕ್ಕಟ್ಟು ನಿವಾರಿಸುವುದಕ್ಕೆ ಸಂಪೂರ್ಣ ವಿಫಲವಾಗಿದೆ ಅಂತ ಲೋಕಸಭೆ ಪ್ರತಿಪಕ್ಷ ನಾಯಕ ರಾಹುಲ್ ಗಾಂಧಿ ಗಂಭೀರ ಆರೋಪ ಮಾಡಿದ್ದಾರೆ. कच्चे तेल, गैस और फर्टिलाइजर से जुड़ा परिवहन, लेकिन इस युद्ध से बनी वैश्विक परिस्थितियां अगर लंबे समय तक बनी रहती है तो गंभीर दुष्परिणाम तय है. ಕೊಲ್ಲಿ ಯುದ್ಧದಿಂದ ಭಾರತದಲ್ಲಿ ಹೆಚ್ಚಾದ ತೈಲಾತಂಕ. ಕೊರೋನಾ ಎದುರಿಸಿದಂತೆ ಎದುರಿಸೋಣ ಅಂದ್ರು ಮೋದಿ. कोविड मैनेजमेंट का एक बेहतरीन मॉडल सामने रखा था. हमें धीरज के साथ, संयम के साथ, शांत मन से हर चुनौती का मुकाबला करना है. ಕೊರೋನಾ ಸಾಂಕ್ರಾಮಿಕ ರೋಗದ ಸಮಯದಲ್ಲಿ ಇದ್ದಂತೆಯೇ ಭಾರತ ಎಲ್ಲದಕ್ಕೂ ಸಿದ್ಧವಾಗಿರಬೇಕು, ಜಾಗರೂಕರಾಗಿರಬೇಕು. ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಒಗ್ಗಟ್ಟಾಗಿ ಮುಂಬರುವ ಸಮಸ್ಯೆಗಳನ್ನು ಎದುರಿಸಬೇಕು. ಹೀಗಂತ ರಾಜ್ಯಸಭೆಯಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಹೇಳಿದ್ದಾರೆ. ಇರಾನ್, ಅಮೆರಿಕ, ಇಸ್ರೇಲ್ ಸಂಘರ್ಷದಿಂದ ಇಡೀ ವಿಶ್ವಕ್ಕೆ ಆರ್ಥಿಕ ಬಿಕ್ಕಟ್ಟು ಶುರುವಾಗಿದೆ. LPG ಕೊರತೆ, ಪೆಟ್ರೋಲ್, ಡೀಸೆಲ್ ಕೊರತೆಯು ದಿನೇ ದಿನೇ ಜೋರಾಗ್ತಿದೆ. ಆದರೆ ಭಾರತ ಸರ್ಕಾರ ಸಮಸ್ಯೆಯಾಗದಂತೆ ನಿಯಮಗಳನ್ನ ರೂಪಿಸುತ್ತಿದೆ. ಹೀಗಾಗಿ ಸಮಸ್ಯೆಗಳಾದರೆ ಒಟ್ಟಿಗೆ ಎದುರಿಸಲು ದೇಶದ ಜನ, ರಾಜ್ಯ ಸರ್ಕಾರಗಳು ಕೈ ಜೋಡಿಸಬೇಕು ಅಂತ ಪ್ರಧಾನಿ ಮೋದಿ ಮನವಿ ಮಾಡಿದ್ದಾರೆ. केंद्र और राज्यों ने टीम इंडिया बनकर कोविड मैनेजमेंट का एक बेहतरीन मॉडल सामने रखा था. अलग अलग पॉलिटिकल पार्टी की सरकारें होने के बावजूद टेस्टिंग, वैक्सीनेशन से लेकर जरूरी चीजों की आपूर्ति
टीम इंडिया के प्रयासों से ही सुनिश्चित हो पाई थी। हमें उसी भावना के साथ आगे भी काम करना है। हमें धीरज के साथ, संयम के साथ, शांत मन से हर चुनौती का मुकाबला करना है। मैं देशवासियों से भी कहूंगा कि हमें हर चुनौती के लिए तैयार रहना ही होगा। ದೇಶದ ಜನ ಎಲ್ಲಾ ಸಮಸ್ಯೆಗಳನ್ನ ಎದುರಿಸಲು ತಾಳ್ಮೆಯಿಂದ ರೆಡಿಯಾಗಿ ನಿಮ್ಮ ಜೊತೆ ಕೇಂದ್ರ ಸರ್ಕಾರವಿದೆ, ಜನರಿಗೆ ಸಮಸ್ಯೆಯಾಗದಂತೆ ನೋಡ್ಕೊಳ್ತೀವಿ ಅಂತ ಪ್ರಧಾನಿ ಮೋದಿ ಹೇಳಿದ್ರು. ಜೊತೆಗೆ ಯುದ್ಧ ಹೀಗೆ ಮುಂದುವರೆದಿದ್ದೇ ಆದ್ರೆ ಗಂಭೀರ ಪರಿಸ್ಥಿತಿ ನಿರ್ಮಾಣವಾಗಬಹುದು ಅಂತಾನು ಹೇಳಿಕೆ ಕೊಟ್ರು. कच्चे तेल, गैस और फर्टिलाइजर से जुड़ा परिवहन इस क्षेत्र से बहुत बड़ी मात्रा में होता है। युद्ध के बाद से ही हॉर्मुज स्ट्रेट में जहाजों का आना जाना बहुत चुनौतीपूर्ण हो गया है कि जहां से भी संभव हो वहां से तेल और गैस की सप्लाई भारत पहुंचे। लेकिन इस युद्ध से बनी वैश्विक परिस्थितियां अगर लंबे समय तक बनी रहती है तो गंभीर दुष्परिणाम तय है। ಗಂಭೀರ ಪರಿಸ್ಥಿತಿ ಇನ್ಮೇಲೆ ಆರಂಭ ಎಂದ ರಾಹುಲ್. ಒಂದ್ ಕಡೆ ರಾಜ್ಯಸಭೆಯಲ್ಲಿ ಪ್ರಧಾನಿ ಮೋದಿ ಅವರು ಕೊರೋನಾ ಸಂಕಷ್ಟವನ್ನ ಒಗ್ಗಟ್ಟಾಗಿ ಎದುರಿಸಲು ರೆಡಿಯಾಗಿ ಅಂತಿದ್ದಾರೆ. ಇನ್ನೊಂದ್ ಕಡೆ ಲೋಕಸಭೆ ಪ್ರತಿಪಕ್ಷ ನಾಯಕ ರಾಹುಲ್ ಗಾಂಧಿ ಬೇರೆ ಇನ್ಮೇಲೆ ಸಮಸ್ಯೆಗಳು ಗಂಭೀರವಾಗುತ್ತಾ ಹೋಗುತ್ತೆ. ಇನ್ನು ಮುಂದೆ ಮೋದಿ ಸರ್ಕಾರ ಅಮೆರಿಕ ಅಧ್ಯಕ್ಷ ಟ್ರಂಪ್ ಹೇಳಿದಂತೆ ನಡೆಯುತ್ತೆ, ಮೋದಿ ಅವರ ಕೈಯಲ್ಲಿ ಏನೂ ಆಗಲ್ಲ ಅಂತ ಹೇಳಿಕೆ ಕೊಟ್ಟಿದ್ದಾರೆ. हमारी जो फॉरेन पॉलिसी है, दिस इज प्राइम मिनिस्टर मोदीज पर्सनल फॉरेन पॉलिसी. यू कैन सी द रिजल्ट ऑफ दिस. इट्स अ यूनिवर्सल जोक. एवरीबडी कंसिडर्स इट अ यूनिवर्सल जोक. The Donald Trump knows exactly what Mr. Modi can do and what Mr. Modi cannot do. दुख की बात है कि इसका नुकसान होगा लोगों को. जी अभी शुरुआत हुई है. एलपीजी, पेट्रोल, फर्टिलाइजर, सब चीज में प्रॉब्लम आएगी. ठीक है, मोदी जी ने कह दिया कि कोविड जैसा समय आने वाला है. कोविड में जो किया था वो तो भूल गए हैं. कितने लोग मरे थे, क्या ट्रेजेडीज हुई थी. अंडरस्टैंडिंग नहीं है बेसिकली. ಕೊಲ್ಲಿ ಕಾಳಗದಿಂದ ಭಾರತದಲ್ಲಿ ನಿಜಕ್ಕೂ ದಿನೇ ದಿನೇ ಸಮಸ್ಯೆಗಳು ಉಲ್ಬಣಿಸುತ್ತಿವೆ. ಹೋಟೆಲ್ಗಳು ಬಂದ್ ಆಗ್ತಿವೆ, ಕೈಗಾರಿಕೆಗಳು ಮುಚ್ಚುತ್ತಿವೆ, ಪೆಟ್ರೋಲ್ ಬಂಕ್ಗಳಲ್ಲಿ ನೋ ಸ್ಟಾಕ್ ಬೋರ್ಡ್ ಬೀಳ್ತಿದೆ. ಈಗ ಯುದ್ಧ ನಿಲ್ಲದೆ ಹೋದ್ರೆ ಕೊರೋನಾ ಎದುರಿಸಿದಂತೆ ಮುಂದಿನ ಪರಿಸ್ಥಿತಿ ಎದುರಿಸಲು ಸಜ್ಜಾಗಬೇಕು ಅಂತ ಪ್ರಧಾನಮಂತ್ರಿಗಳೇ ಹೇಳಿರೋದು 16 ಚರ್ಚೆ ಹುಟ್ಟು ಹಾಕಿದೆ. ಈ ಮಧ್ಯೆ ನಾಳೆ ಸಂಜೆ 5 ಗಂಟೆಗೆ ಪ್ರಧಾನಿ ಮೋದಿ ಸರ್ವಪಕ್ಷಗಳ ಸಭೆ ಕರೆದಿದ್ದಾರೆ. ಮಧ್ಯಪ್ರಾಚ್ಯದ ಬಿಕ್ಕಟ್ಟು, ಪರಿಣಾಮ, ಮುಂಜಾಗ್ರತೆಗಳ ಕುರಿತು ಚರ್ಚೆ ನಡೆಸಲಾಗುತ್ತೆ. ಆದರೆ ಎಲ್ಲ ಹಾಳು ಮಾಡಿ ಈಗ ಸರ್ವಪಕ್ಷ ಸಭೆ ಕರೆದಿದ್ದಾರೆ ಅನ್ನೋದು ರಾಹುಲ್ ಗಾಂಧಿ ಸಿಟ್ಟು. देखिए, ठीक है, ऑल पार्टी मीटिंग बुलाई है, डिबेट होना चाहिए, बट आपने स्ट्रक्चरल गलती कर दी है. आपने पूरा ढांचा उड़ा दिया है. ठीक है, अब उसको आप ठीक नहीं कर सकते. उसको ठीक करने में बहुत टाइम लगेगा और प्राइम मिनिस्टर मोदी तो कर ही नहीं सकते. मैं आपको लिख के दे रहा हूं. ಕೇಂದ್ರ ಸರ್ಕಾರದ ವಿರುದ್ಧ ರಾಹುಲ್ ಗಾಂಧಿ ಹೀಗೆ ಹರಿಹಾಯ್ತಿದ್ರೆ, ಇನ್ನೊಂದ್ ಕಡೆ ರಾಜ್ಯಸಭೆ ಪ್ರತಿಪಕ್ಷ ನಾಯಕ ಮಲ್ಲಿಕಾರ್ಜುನ್ ಖರ್ಗೆ ಎಕ್ಸ್ ಖಾತೆಯಲ್ಲಿ ಕೇಂದ್ರ ಸರ್ಕಾರಕ್ಕೆ ಹಲವು ಪ್ರಶ್ನೆಗಳನ್ನ ಹಾಕಿದ್ದಾರೆ. ಇಸ್ರೇಲ್ಗೆ ಹೋಗಿ ಬಂದಾಗ್ಲೇ ಸಮಸ್ಯೆಗಳು ಅರ್ಥ ಆಗ್ಲಿಲ್ವೇ? ಯುದ್ಧ ಶುರುವಾದಾಗ್ಲೇ ಸರ್ವಪಕ್ಷಗಳನ್ನ ಏಕೆ ವಿಶ್ವಾಸಕ್ಕೆ ತೆಗೆದುಕೊಳ್ಳಲಿಲ್ಲ? ಗಲ್ಫ್ ರಾಷ್ಟ್ರಗಳ ನಾಯಕರ ಜೊತೆ ಮಾತಾಡಿದ್ರು, ಏಕೆ ಸಮಸ್ಯೆ ಆಗ್ತಿದೆ? ಭಾರತದ 40 ಹಡಗು, 1100 ನಾವಿಕರು ದೇಶಕ್ಕೆ ಏಕೆ ವಾಪಸ್ ಆಗ್ತಿಲ್ಲ? ಚೀನಾ, ರಷ್ಯಾ, ಜಪಾನ್ ದೇಶ ಹೇಗೆ ಸುರಕ್ಷಿತ ವ್ಯಾಪಾರ ನಡೆಸ್ತಿವೆ? 41 ದೇಶಗಳಿಂದ ತೈಲ, ಎಲ್ಪಿಜಿ ಆಮದಾಗ್ತಿದ್ರೆ ಸಮಸ್ಯೆ ಯಾಕಾಗ್ತಿದೆ? ಕಾಳಸಂತೆ, ಬೆಲೆ ಏರಿಕೆ, ಜನ ಏಕೆ ಕ್ಯೂನಲ್ಲಿ ನಿಂತಿದ್ದಾರೆ ತಿಳಿಸಿ ಅಂತ ಖರ್ಗೆ ಪ್ರಶ್ನೆ ಹಾಕಿದ್ದಾರೆ. ಏನೇ ಆಗ್ಲಿ, ಯುದ್ಧದಿಂದ ಭಾರತದಲ್ಲಿ ಸಮಸ್ಯೆಗಳಾಗ್ತಿರೋದು ನಿಜ. ಆ ಸಮಸ್ಯೆಗಳಿಗೆ ಕೇಂದ್ರ ಸರ್ಕಾರವು ಪರಿಹಾರ ಕಂಡುಕೊಳ್ತಿದೆ.
ಹಂತ ಹಂತವಾಗಿ ಸಮಸ್ಯೆ ಸರಿಪಡಿಸಲು ಎಲ್ಲ ಪ್ರಯತ್ನವನ್ನೂ ಮಾಡ್ತಿದೆ. ಆದರೆ ಯುದ್ಧ ನಿಲ್ಲದೆ ಹೋದರೆ ಪರಿಸ್ಥಿತಿ ಗಂಭೀರವಾಗಬಹುದು ಅನ್ನೋ ಪ್ರಧಾನಮಂತ್ರಿಗಳ ಮಾತೆ ಈಗ ಪ್ರತಿಪಕ್ಷಗಳಿಗೆ ದೊಡ್ಡ ಅಸ್ತ್ರ ಕೊಟ್ಟಂತಾಗಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಮಧ್ಯಪ್ರಾಚ್ಯದಲ್ಲಿ ಯುದ್ಧ ನಿಲ್ತಾ ಇಲ್ಲ. ಭಾರತಕ್ಕೆ ಬರಬೇಕಾದ LPG ಕಚ್ಚಾ ತೈಲ ಸಮರ್ಪಕವಾಗಿ ಬರ್ತಾ ಇಲ್ಲ. ಇದರಿಂದಾಗಿ ನಮ್ಮ ರಾಜ್ಯದಲ್ಲೂ ಕೂಡ ಸಮಸ್ಯೆಗಳು ಮುಂದುವರೆದಿದ್ದಾವೆ. ಇದರ ನಡುವೆನೇ ಕೆಲವು ಕಿಡಿಗೇಡಿಗಳು ಪೆಟ್ರೋಲ್ ಡೀಸೆಲ್ ಸಿಗ್ತಾ ಇಲ್ಲ ಅಂತೇಳಿ ವದಂತಿ ಹಬ್ಬಿಸಿದ್ದಾರೆ. ಈ ವದಂತಿಯನ್ನು ನಂಬಿಕೊಂಡು ಜನ ಏಕಾಏಕಿ ಪೆಟ್ರೋಲ್ ಬಂಕ್ಗಳಿಗೆ ಮುಗಿಬಿದ್ದಿದ್ದಾರೆ. ಇದೆಲ್ಲದರ ಮಧ್ಯೆ ಚಿನ್ನದ ಬೆಲೆ ಮತ್ತೆ ಏರಿಕೆಯಾಗಿದೆ. ಮಧ್ಯಪ್ರಾಚ್ಯ ದೇಶಗಳ ಯುದ್ಧದಿಂದಾಗಿ ಪೆಟ್ರೋಲ್ ಡೀಸೆಲ್ ಕೊರತೆ ಶುರುವಾಗಿದೆ ಅಂತ ವದಂತಿ ಶುರುವಾಗಿದೆ. ಸೋಷಿಯಲ್ ಮೀಡಿಯಾಗಳಲ್ಲೂ ವದಂತಿಯ ವಿಡಿಯೋಗಳು ಸಿಕ್ಕಾಪಟ್ಟೆ ಹರಿದಾಡ್ತಿವೆ. ಇದನ್ನ ನೋಡಿ ಜನಾನೂ ಗಾಬರಿ ಬಿದ್ದು ಪೆಟ್ರೋಲ್ ಬಂಕ್ಗಳಿಗೆ ಮುಗಿಬಿದ್ದಿದ್ದಾರೆ. ಏಕಾಏಕಿ ವಾಹನ ಸವಾರರು ಬಂಕ್ಗಳಿಗೆ ಬರ್ತಿರೋದ್ರಿಂದ ಪೆಟ್ರೋಲ್ ಬಂಕ್ಗಳು ಫುಲ್ ರಶ್ ಆಗಿವೆ. ಚಿಕ್ಕೋಡಿಯಲ್ಲೂ ಸಾವಿರಾರು ಸಂಖ್ಯೆಯಲ್ಲಿ ಬಂಕ್ಗಳ ಮುಂದೆ ಜನರು ಪೆಟ್ರೋಲ್ಗಾಗಿ ಕ್ಯೂ ನಿಂತಿದ್ದಾರೆ. ಏಕಾಏಕಿ ಪೆಟ್ರೋಲ್ ಡೀಸೆಲ್ ಖಾಲಿ ಅನ್ನೋ ವದಂತಿ ನಂಬಿಕೊಂಡು ಬೆಳಗಾವಿಯ ಆಜಂ ನಗರದ ಭಾರತ್ ಪೆಟ್ರೋಲ್ ಪಂಪ್ಗೆ ವಾಹನ ಸವಾರರು ಮುಗಿಬಿದ್ರು. ಇನ್ನೊಂದು ಕಡೆ ಬೆಳಗಾವಿ ನಗರದ ಆಜಂ ನಗರದ HP ಪೆಟ್ರೋಲ್ ಬಂಕ್ ಬಳಿ ಪೆಟ್ರೋಲ್ಗಾಗಿ ಯುವಕರು ಹೊಡೆದಾಡಿಕೊಂಡ್ರು. ಒಂದ್ ಕಡೆ ವದಂತಿ ನಂಬಿ ಬರ್ತಿರೋ ವಾಹನ ಸವಾರರು, ಇನ್ನೊಂದ್ ಕಡೆ ಗಲಾಟೆ, ಮತ್ತೊಂದ್ ಕಡೆ ಇರೋಬರು ಪೆಟ್ರೋಲ್ ಡೀಸೆಲ್ ಎಲ್ಲವೂ ಖಾಲಿಯಾಗಿ ಬೆಳಗಾವಿ ಬಂಕ್ಗಳಲ್ಲಿ ನೋ ಸ್ಟಾಕ್ ಬೋರ್ಡ್ಗಳು ಬಂದವು. ಡಿಪೋದಲ್ಲೇ ಪೆಟ್ರೋಲ್ ಡೀಸೆಲ್ ಸಪ್ಲೈ ಇಲ್ಲ, ಸ್ಟಾಕ್ ಬಂದಿಲ್ಲ ಅಂತ ಮುಖ್ಯ ಸಪ್ಲೈಯರ್ ಹೇಳ್ತಿದ್ದಾರೆ. ಜನರಿಗೆ ಸ್ಟಾಕ್ ಇಲ್ಲ ಅಂತ ಉತ್ತರ ನೀಡಿ ಸಾಕಾಗಿದೆ ಅಂತ ಪಂಪ್ ಮಾಲೀಕರು ಹೇಳ್ತಿದ್ರೆ, ಬೆಳಗಾವಿಯಲ್ಲಿ ಎಲ್ಲೂ ಪೆಟ್ರೋಲ್ ಸಿಗ್ತಿಲ್ಲ ಅನ್ನೋದು ವಾಹನ ಸವಾರರ ಗೋಳು. ಎಲ್ಲೂ ಪೆಟ್ರೋಲ್ ಸಿಗ್ತಾ ಇಲ್ಲ ಬೆಳಗಾವಿಯಲ್ಲಿ. ಈ ಥರ ಆದರೆ ಕೆಲಸಕ್ಕೆ ಹೋಗೋದು ಹೆಂಗೋ, ಯಾವ ಥರ ಏನು ಮಾಡೋದು? ಇನ್ನೇನು ಮನೆಯಲ್ಲೇ ಕುಂಡುವಂಥ ಪರಿಸ್ಥಿತಿ ಬರ್ಬೋದು ಆಂಬುಲೆನ್ಸ್ ಅನ್ಸುತ್ತೆ. ಯಾಕೋ ಪೆಟ್ರೋಲ್ ಲೈಕ್ ನೈಟ್ ಇಂತ್ರನೇ ಎಲ್ಲರೂ ಕ್ಯೂ ಹಚ್ಚಿ ಪೆಟ್ರೋಲ್ ತೊಗೊಂಡು ಹೋಗತ್ತಾರ. ಎಲ್ಲಿ ಪೆಟ್ರೋಲ್ ಸಿಗತ್ತಿಲ್ಲ. ಯಾವ ಪೆಟ್ರೋಲ್ ಬಂಕ್ ಹೋದ್ರು ಫುಲ್ ಕ್ಯೂ ಇರ್ತೈತೆ ಎಲ್ಲ ಕಡೆ. ಈಗ ನಮ್ಮ ಬೆಳಿಗ್ಗೆ ಹಿಂಗೆ ಆಫೀಸಿಗೆ ಹೋಗೋರಿಗೆಲ್ಲ ಭಾಳ ಪ್ರಾಬ್ಲಮ್ ಆಗತೈತಿ. ತುಂಬ ಸಮಸ್ಯೆ ಆಗ್ತಾ ಇದೆ ಸರ್. ಪೆಟ್ರೋಲ್ ಸಿಗ್ತಾ ಇಲ್ಲ, ಏನಿಲ್ಲ ಸರ್. ಅದ್ರ ಮೇಲೆ ನಮ್ಮ ಜೀವನ ಸರ್. ಇದಿಲ್ಲ ಅಂದ್ರೆ ನಮ್ದು ಮತ್ತೆ ಮನೇಲಿ ಖಾಲಿ ಕುಂದ್ಬೇಕಾಗುತ್ತೆ ಸರ್. ಅದರಿಂದ ಬೇರೆ ನಾವು ಏನು ಕೆಲಸ ಮಾಡಲ್ಲ. 3 ವರ್ಷ ಅದನ್ನ ಮಾಡ್ತಾ ಇದೀವಿ. ಎಲ್ಲ ಪೆಟ್ರೋಲ್ ತಿರುಗಾಡಿ ಬಂದಿದೆ ಸರ್, ಎಲ್ಲೂ ಸಿಗ್ತಾ ಇಲ್ಲ ಪೆಟ್ರೋಲ್. ಕೊಲ್ಲಿ ಕಾಳಗದ ಮಧ್ಯೆ ನಿನ್ನೆ ಟ್ರಂಪ್ ಯುದ್ಧಕ್ಕೆ 5 ದಿನ ಬ್ರೇಕ್ ಹಾಕೋ ಹೇಳಿಕೆ ಕೊಟ್ಟಿದ್ರು. ಇದರಿಂದ ಮತ್ತೆ ಜಾಗತಿಕ ಮಾರುಕಟ್ಟೆಯಲ್ಲಿ ಡಾಲರ್ ಮೌಲ್ಯ ಹೆಚ್ಚಾಯಿತು. ಇದರಿಂದ ಆಭರಣ ಪ್ರಿಯರಿಗೆ ಮತ್ತೆ ಬೆಲೆ ಏರಿಕೆಯ ಬಿಸಿ ತಟ್ಟಿದೆ. 22 ಕ್ಯಾರೆಟ್ ಚಿನ್ನ 1 ಗ್ರಾಂಗೆ ನಿನ್ನೆ 12,435 ರೂಪಾಯಿ ಇತ್ತು. ಇವತ್ತು ಚಿನ್ನ ಪ್ರತಿ ಗ್ರಾಂ ಬೆಲೆ 665 ರೂಪಾಯಿ ಏರಿಕೆಯಾಗಿದ್ದು 13,100 ರೂಪಾಯಿ ಆಗಿದೆ. 24 ಕ್ಯಾರೆಟ್ ಚಿನ್ನದ ಬೆಲೆ ನಿನ್ನೆ ಗ್ರಾಂಗೆ 13,561 ರೂಪಾಯಿ ಇತ್ತು. ಇವತ್ತು 14,291 ರೂಪಾಯಿಗೆ ತಲುಪಿದೆ. ಇನ್ನು 1 ಕೆಜಿ ಬೆಳ್ಳಿ ಬೆಲೆ ನಿನ್ನೆ 2,30,030 ರೂಪಾಯಿ ಇತ್ತು. ಇವತ್ತು 1 ಕೆಜಿ ಮೇಲೆ 5,000 ಏರಿಕೆ ಕಂಡಿದೆ. ಪಶ್ಚಿಮ ಏಷ್ಯಾದಲ್ಲಿ ಯುದ್ಧ ಮುಂದುವರಿದ್ರಷ್ಟೇ ಬೆಲೆ ಏರಿಕೆಗೆ ಭಯ ಪಡಬೇಕು. ಸದ್ಯದ ಪರಿಸ್ಥಿತಿಯಲ್ಲಿ ಯುದ್ಧ ಮುಗಿಯುವ ಲಕ್ಷಣಗಳು ಕಾಣಿಸ್ತಿದೆ. ಯುದ್ಧ ನಿಂತು ಹೋದ್ರೆ ಎಲ್ಲ ಸಮಸ್ಯೆಗಳಿಗೂ ಪರಿಹಾರ ಸಿಗಲಿದೆ. ಹಾಗಾಗಿ ಜನ ವದಂತಿಗಳಿಗೆ ಹೆಚ್ಚು ತಲೆಕೆಡಿಸಿಕೊಳ್ಬೇಡಿ ಅನ್ನೋದಷ್ಟೇ ನ್ಯೂಸ್ 18 ಮನವಿ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.